ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ವಿಷಯದ ಬಗ್ಗೆ ತುಂಬಾ ಓಪನ್ ಆಗಿ ಮಾತಾಡೋಣ ಅಂತ ಬಂದಿದ್ದೀನಿ. ನಮ್ಮ ಲೈಫಲ್ಲಿ ನಾವೆಲ್ಲರೂ ಒಂದಲ್ಲ ಒಂದ್ಸಲ ಈ ಪರಿಸ್ಥಿತಿನ ಅನುಭವಿಸಿರ್ತೀವಿ. ಯಾರೋ ಒಂದಿರೋ ಒಂದು ಚಿಕ್ಕ ಮಾತು ಅಥವಾ ಮಾಡಿದ ಒಂದು ಚಿಕ್ಕ ಕಾಮೆಂಟ್ ನಮ್ಮ ಇಡೀ ದಿನದ ನೆಮ್ಮದಿನೇ ಹಾಳು ಮಾಡಿಬಿಡುತ್ತೆ ಅಲ್ವಾ? ಆಫೀಸ್ನಲ್ಲಿ ಬಾಸ್ ಅಂದಿರೋ ಒಂದು ಟಾಂಟ್ ಇರ್ಬೋದು, ಅಥವಾ ತುಂಬಾನೇ ಹತ್ತಿರದವರು ನಮಗೆ ಗೊತ್ತಿಲ್ಲದೆ ನೋಯಿಸಿರ್ಬೋದು. ಅದು ನಮ್ಮ ತಲೆಯೊಳಗೆ ಎಷ್ಟು ದಿನ ಓಡ್ತಾ ಇರುತ್ತೆ ಅಂದರೆ, ರಾತ್ರಿ ನಿದ್ದೆ ಬರಲ್ಲ, ಕೆಲಸದ ಮೇಲೆ ಗಮನ ಇರಲ್ಲ, ಏನು ಮಾಡಲಿಕ್ಕೆ ಉತ್ಸಾಹನೇ ಇರಲ್ಲ, ಬರೀ ಅದೇ ಯೋಚನೆ. ನಾನೇನಾದರೂ ತಪ್ಪು ಮಾಡಿದ್ನ? ನನ್ನ ಬಗ್ಗೆ ಅವರಿಗೆ ಅಷ್ಟು ಕೀಳ ಅಭಿಪ್ರಾಯನ? ಅವರು ನನ್ನನ್ನು ಪ್ರೀತಿಸಲ್ವಾ? ನಾನು ಅವರಿಗೆ ಈ ರೀತಿ ಮರು ಉತ್ತರ ಕೊಡ್ಬೋದಿತ್ತ? ನಾನು ಆ ಸಂದರ್ಭದಲ್ಲಿ ಹಾಗೆ ಮಾಡಬಹುದಿತ್ತ? ಅವ್ರು ಹೇಳಿದ ಮಾತಿನ ಹಿಂದೆ ಈ ರೀತಿ ಅರ್ಥ ಇರ್ಬೋದಾ ಅಂತ ನಾವೇ ಶಿಕ್ಷೆ ಕೊಟ್ಕೊಳ್ತೀವಿ. ನಂಬಿ ನಾನು ಕೂಡ ಇದನ್ನ ಅನುಭವಿಸಿ ನರಳಿದ್ದೇನೆ. ಆದ್ರೆ ಈ ಟೇಕಿಂಗ್ ಥಿಂಗ್ಸ್ ಪರ್ಸ್ನಲಿ ಅನ್ನೋ ಕಾಯಿಲೆಗೆ ನಮ್ಮ ಭಗವದ್ಗೀತೆ ಮತ್ತು ಉಪನಿಷತ್ಗಳಲ್ಲಿ ಸಖತ್ತಾದ ಸೊಲ್ಯೂಷನ್ ಇದೆ ಅಂತ ನನಗೆ ಇತ್ತೀಚೆಗೆ ಅರ್ಥ ಆಯ್ತು. ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಈ ಸೆನ್ಸಿಟಿವ್ ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಯೋಣ. ಫ್ರೆಂಡ್ಸ್, ಒಂದ್ ಮಾತು ನೆನ್ಪಿಡಿ, ಯಾರೋ ಒಂದಿದ್ದನ್ನ ತಲೆಗೆ ಹಚ್ಕೊಳ್ಳೋದು ಅಂದ್ರೆ ಅದು ಬರೀ ಸೆನ್ಸಿಟಿವಿಟಿ ಅಲ್ಲ, ಅದು ನಮಗ್ ನಾವೇ ಮಾಡ್ಕೊಳ್ತಿರೋ ಅನ್ಯಾಯ. ಬೇರೆಯವರ ಕೆಟ್ಟ ಮೂಡ್ಗೆ ನೀವು ನಿಮ್ಮ ತಲೆಯಲ್ಲಿ ಫ್ರೀಯಾಗಿ ಬಾಡಿಗೆಗೆ ಜಾಗ ಕೊಡ್ತಿದ್ದೀರಾ ಅಂದ್ರೆ ನಿಮ್ಮ ನೆಮ್ಮದಿಯ ರಿಮೋಟ್ ಕಂಟ್ರೋಲ್ ಅನ್ನ ಅವರ ಕೈಗೆ ಕೊಡ್ತಾ ಇದ್ದೀರಾ ಅಂತ ಅರ್ಥ. ಇದರಿಂದ ನಿಮಗೆಷ್ಟು ಹಾನಿ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾ? ಮೊದಲನೇದಾಗಿ ಆರೋಗ್ಯದ ಮೇಲೆ ಏಟು. ಯಾರೋ ಒಂದಿದ್ದನ್ನ ನೆನೆಸ್ಕೊಂಡು ರಿವೈಂಡ್ ಪ್ಲೇ ಮಾಡ್ತಾ ನಿಮಗೆ ನೀವೇ ಟೆನ್ಷನ್ ಕೊಡ್ತಾ ಇದ್ದೀರಾ. ನಿಮ್ಮ ಬಾಡಿ ಅದನ್ನ ಅಪಾಯ ಅಂತ ಅನ್ಕೊಳ್ಳುತ್ತೆ. ಸುಮ್ನೆ ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಸುಸ್ತಾಗೋದು, ಇದೆಲ್ಲ ಆಗ್ತಿರೋದು ಬರೀ ಆ ಯೋಚನೆಯಿಂದ. ಚಿತೆ ಸತ್ತ ವ್ಯಕ್ತಿಯನ್ನ ಸುಟ್ರೆ ಚಿಂತೆ ಜೀವಂತ ವ್ಯಕ್ತಿಯನ್ನ ಸುಡುತ್ತೆ. ಎರಡನೇದಾಗಿ ನಮ್ಮನ್ನ ನಾವೇ ನೋಯಿಸ್ಕೊಳ್ಳೋದು. ಅವರ ಆ ಮಾತನ್ನು ಅಂದಿದ್ದು ಒಂದು ಸಲ, ಆದ್ರೆ ನೀವದನ್ನ 1000 ಸಲ ನೆನೆಸ್ಕೊಂಡು 1000 ಸಲ ನೋವು ಪಡ್ತಾ ಇದ್ದೀರಾ. ಅಂದ್ರೆ ಆ ನೋವನ್ನ ಪದೇ ಪದೇ ನಿಮಗ್ ನೀವೇ ಕೊಡ್ತಾ ಇದ್ದೀರಾ ಅಲ್ವಾ? ಮೂರನೇದಾಗಿ ಅಹಂಕಾರದ ಬಲೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಹಂಕಾರ ನಮ್ಮನ್ನ ಕುರುಡು ಮಾಡುತ್ತೆ. ಈ ಪ್ರಪಂಚದಲ್ಲಿ ನಡೀತಿರೋದೆಲ್ಲ ನನ್ನ ಬಗ್ಗೆನೇ, ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಅವರು ಆಡಿರೋ ಮಾತುಗಳ ಹಿಂದೆ ನನ್ನ ಬಗ್ಗೆನೇ ಏನೋ ಒಂದು ಉದ್ದೇಶ ಇತ್ತು ಅನ್ನೋದು ನಮ್ಮ ಭ್ರಮೆ ಅಷ್ಟೇ. ಆ ಭ್ರಮೆಯಿಂದ ಹೊರಗೆ ಬರೋ ಸಮಯ ಇದು. ಭಗವದ್ಗೀತೆಯಲ್ಲಿ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋ ಕಾನ್ಸೆಪ್ಟ್ ಹೇಳ್ತಾರೆ. ನಿಮ್ಮ ಲೈಫ್ ಅನ್ನೋದು ನಿಮ್ಮ ತೋಟ, ನಿಮ್ಮ ಕ್ಷೇತ್ರ, ಅದನ್ನ ಚೆನ್ನಾಗಿಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಆದ್ರೆ ಬೇರೆಯವರ ಸಿಟ್ಟು, ಅವ್ರ ಕಿರಿಕಿರಿ, ಅವರ ಅಸೂಯೆ, ಅವರ ಅಸಮಾಧಾನ ಅದೆಲ್ಲ ಅವರ ತೋಟದ ಕಸ. ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರ ತೋಟದಲ್ಲಿ ಮಳೆ ಬರ್ತಿದೆ ಆದ್ರೆ ನಾವ್ಯಾಕೆ ಒದ್ದೆ ಆಗ್ತಿದ್ದೀವಿ ಅಂತ ಅಳ್ತೀವಿ. ಅವರ ಕಸನ ನಾವು ನಮ್ಮ ಮನೆಗೆ ತಂದು ಹಾಕೊಳ್ತಾ ಇದ್ದೀವಿ. ಇನ್ಮುಂದೆ ಯಾರಾದ್ರೂ ರೂಢ್ ಆಗಿ ಬಿಹೇವ್ ಮಾಡಿದ್ರೆ ಮನ್ಸಲ್ಲಿ ಅನ್ಕೊಳ್ಳಿ, ಓ ಪಾಪ, ಇವತ್ತು ಅವ್ರ ತೋಟದಲ್ಲಿ ಜೋರಾಗಿ ಮಳೆ ಬರ್ತಿದೆ ಅನ್ಸುತ್ತೆ, ಅವ್ರ ಮಳೆಗೆ ನಿಮ್ಮ ಬಟ್ಟೆ ಯಾಕೆ ಒದ್ದೆ ಮಾಡ್ಕೊಳ್ತೀರಾ? ಅವ್ರ ಪ್ರಾಬ್ಲಮ್ ಅವರಲ್ಲೇ ಇರ್ಲಿ, ನಿಮ್ಮ ತೋಟದಲ್ಲಿ ಶಾಂತಿ ಇರ್ಲಿ. ನಮ್ಮ ಸಂಸ್ಕೃತಿಯಲ್ಲಿ ಲೀಲೆ ಅಥವಾ ಜಗನ್ನಾಟಕ ಅನ್ನೋ ಅದ್ಭುತವಾದ ಮಾತಿದೆ. ಈ ಪ್ರಪಂಚ ಒಂದು ದೊಡ್ಡ ರಂಗಭೂಮಿ ಅನ್ಕೊಳ್ಳಿ. ನಾವೆಲ್ಲರೂ ಇಲ್ಲಿ ಪಾತ್ರ ಮಾಡೋಕ್ ಬಂದಿದ್ದೀವಿ ಅಷ್ಟೇ. ಯಾರೋ ನಿಮಗ್ ಬೈದ್ರೆ ಅಥವಾ ಅವಮಾನ ಮಾಡಿದ್ರೆ ಅದು ಒಬ್ಬ ಪಾತ್ರಧಾರಿ ಇನ್ನೊಬ್ಬ ಪಾತ್ರಧಾರಿ ಮೇಲೆ ಮಾಡ್ತಿರೋ ಕಾಮೆಂಟ್. ಆದ್ರೆ ನೀವ್ಯಾರು ಗೊತ್ತಾ? ನೀವು ಸೋಫಾ ಮೇಲೆ ಕೂತು ಈ ನಾಟಕವನ್ನ ನೋಡ್ತಿರೋ ಪ್ರೇಕ್ಷಕ. ಸಿನಿಮಾದಲ್ಲಿ ಹೀರೋ ಗೇಟ್ ಬಿದ್ರೆ ನಿಮ್ಗೆ ನೋವಾಗುತ್ತೆ ಅಷ್ಟೇ, ಆದ್ರೆ ನಿಜವಾಗೂ ನಮ್ಗೆ ಗಾಯ ಆಗಿರಲ್ಲ ಅಲ್ವಾ? ಹಾಗೆ ನಿಮ್ಗೆ ಈಗೋಗೆ ಅಥವಾ ನಿಮ್ಮ ಪಾತ್ರಕ್ಕೆ ಏಟ್ ಬೀಳ್ಬೋದು, ಆದ್ರೆ ನಿಮ್ಮ ಅಂತರಾತ್ಮಕ್ಕೆ ಏನೂ ಆಗಲ್ಲ. ಇದನ್ನೇ ಕೃಷ್ಣ ವೈರಾಗ್ಯ ಅಂತ ಕರೆದಿದ್ದು. ಆ ಫೀಲಿಂಗ್ ಬಂದ್ರೆ ಯಾರು ನಿಮ್ಮನ್ನ ನೋಯಿಸೋಕೆ ಸಾಧ್ಯನೇ ಇಲ್ಲ. ಹಾಗಂತ ನಾವು ಋಷಿಗಳ ತರ ಎಲ್ಲನ್ ಬಿಟ್ಟು ಕೂರೋಕ್ಕಾಗಲ್ಲ. ಸೊ ಇವತ್ತಿನಿಂದ ನಾವು ಮಾಡಬಹುದಾದ 3 ಸಿಂಪಲ್ ವಿಷಯಗಳು ಇಲ್ಲಿವೆ. ಮೊದಲನೇದಾಗಿ 99% ರೂಲ್.
ಯಾರಾದರೂ ಏನೋ ಅಂದ್ರು ಅಂದಾಗ ಇದು 99% ಅವರ ಪರ್ಸನಲ್ ಪ್ರಾಬ್ಲಮ್, ಬರೀ 1% ನಂಗೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ಳಿ. ಬಹುಶಃ ಅವರಿಗೆ ಬೆಳಗ್ಗೆ ಸರಿಯಾಗಿ ಕಾಫಿ ಸಿಕ್ಕಿರಲ್ವೋ, ಅಥವಾ ಮನೆಯಲ್ಲಿ ಜಗಳ ಆಗಿದೆಯೋ, ಅಥವಾ ಆರೋಗ್ಯ ಸಮಸ್ಯೆ ಇದೆಯೋ, ಯಾರಿಗೊತ್ತು. ಆ 1%ಗಾಗಿ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇದು ನಿಮ್ಮ ಮನಃಶಾಂತಿಗಾಗಿ. ಎರಡನೇದು ತಾವರೆ ಎಲೆ, ಲೋಟಸ್ ಫಿಕ್ಸ್. ಈ ಇಮೇಜ್ ಅನ್ನ ನೆನಪಿಸಿಕೊಳ್ಳಿ. ತಾವರೆ ಕೆಸರಿನಲ್ಲೇ ಬೆಳೆದ್ರು ಅದಕ್ಕೆ ಕೆಸರು ಅಂಟಿಕೊಳ್ಳಲ್ಲ. ನೀರ್ ಬಿದ್ರು ಅದು ಎಲೆ ಮೇಲೆ ಗುಂಡಾಗಿ ಉರುಳುತ್ತೆ ಹೊರತು ಎಲೆ ಒದ್ದೆ ಆಗಲ್ಲ. ಜನರ ಕಮೆಂಟ್ಸ್ ಕೂಡ ಹಾಗೆ ಇರ್ಲಿ, ಬರ್ಲಿ, ಆದ್ರೆ ಮನಸ್ಸಿನ ಒಳಗೆ ಹೋಗೋಕೆ ಬಿಡ್ಬೇಡಿ. ಮೂರನೇದು 10 ಸೆಕೆಂಡ್ ಗ್ಯಾಪ್. ಯಾರೋ ಚುಚ್ಚಿ ಮಾತಾಡಿದಾಗ ತಕ್ಷಣ ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. 3 ಸಲ ಜೋರಾಗಿ ಉಸಿರು ತಗೊಳ್ಳಿ. ಆ 10 ಸೆಕೆಂಡ್ ಗ್ಯಾಪ್ ಇದೆಯಲ್ಲ, ಅದು ನಿಮ್ಮಲ್ಲಿ ಬುದ್ಧಿವಂತಿಕೆಯನ್ನ ಜಾಗೃತಗೊಳಿಸುತ್ತದೆ. ಅವ್ರು ಕೊಡ್ತಿರೋ ಕಸವನ್ನ ನಾನ್ ಯಾಕೆ ಇಸ್ಕೋಬೇಕು ಅಂತ ಅವಾಗ ನಿಮ್ಗೆ ಅರ್ಥವಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದೇ ದಿನಕ್ಕೆ ಮ್ಯಾಜಿಕ್ ತರ ಚೇಂಜ್ ಆಗಲ್ಲ. ನಾವೆಲ್ಲರೂ ಮನುಷ್ಯರು, ನೋವಾಗೋದು ಸಹಜ. ಆದ್ರೆ ನಾವು ಪ್ರತಿದಿನ ಪ್ರಯತ್ನ ಪಡೋಣ. ಯಾರೋ ಒಂದಿದ್ದನ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಅವ್ರ ಲೈಫ್ ಚೇಂಜ್ ಆಗಲ್ಲ, ನಮ್ಮ ಲೈಫ್ ಹಾಳಾಗ್ತಾ ಇದೆ ಅಷ್ಟೇ. ನೀವು ಇವತ್ತಿನಿಂದ ಯಾವ ಟಿಪ್ ಫಾಲೋ ಮಾಡ್ತೀರಾ ಅಂತ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾನು ಕೂಡ ನಿಮ್ಮ ಕಾಮೆಂಟನ್ನು ನೋಡಿ ಕಲಿತೀನಿ. ಈ ವಿಷಯ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಥರಾನೇ ತುಂಬಾ ಸೆನ್ಸಿಟಿವ್ ಆಗಿರೋ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಾವು ಒಟ್ಟಾಗಿ ಈ ಲೈಫನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ನಮಸ್ಕಾರ.